ರಾಜ್ಯಗಳ ಚುನಾವಣೆಗೆ ಇದೀಗ ಮುಹೂರ್ತ ಫಿಕ್ಸ್ ಆಗಿದೆ. ಇಂದಿನಿಂದಲೇ ನೀತಿ ಸಂಹಿತೆ ಕೂಡ ಜಾರಿಯಾಗುತ್ತೆ. ಕೇರಳದಲ್ಲೂ ಕೂಡ ಒಂದೇ ಹಂತದ ಚುನಾವಣೆಯನ್ನ ಘೋಷಣೆ ಮಾಡಿರುವಂತದ್ದು. ಇನ್ನು ಅಸ್ಸಾಂನಲ್ಲೂ ಕೂಡ ಒಂದೇ ಹಂತದ ಚುನಾವಣೆ ನಡೆಯುತ್ತೆ. ಪಂಚರಾಜ್ಯಗಳ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಕೇರಳದಲ್ಲಿ ಒಂದೇ ಹಂತದ ಚುನಾವಣೆ, ಅದೇ ರೀತಿಯಾಗಿ ಅಸ್ಸಾಂನಲ್ಲೂ ಕೂಡ ಒಂದೇ ಹಂತದ ಚುನಾವಣೆ ನಡೆಯುತ್ತೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಮಾತ್ರ 2 ಹಂತದಲ್ಲಿ ಎಲೆಕ್ಷನ್ ನಡೆಯುವಂತದ್ದು. ಏಪ್ರಿಲ್ 23ಕ್ಕೆ ತಮಿಳುನಾಡಿನಲ್ಲಿ ಚುನಾವಣೆ ನಡೆಯುತ್ತೆ. ಅಲ್ಲೂ ಕೂಡ ಒಂದೇ ಹಂತದ ಚುನಾವಣೆ ನಡೆಯುವಂತದ್ದು. ಇನ್ನು ಏಪ್ರಿಲ್ 9ಕ್ಕೆ ಅಸ್ಸಾಂ, ಪುದುಚೇರಿ, ಕೇರಳ ಚುನಾವಣೆ ನಡೆಯುತ್ತೆ. ಎಲ್ಲಾ ಚುನಾವಣೆಯ ಫಲಿತಾಂಶ ಮೇ 4ರಂದು ಪ್ರಕಟ ಆಗುವಂತದ್ದು. ಪಂಚರಾಜ್ಯಗಳ ಚುನಾವಣೆಗೆ ಇದೀಗ ಮುಹೂರ್ತ ಫಿಕ್ಸ್ ಆಗಿದೆ. ದಿನಾಂಕವನ್ನ ಘೋಷಣೆ ಕೂಡ ಮಾಡಲಾಗಿದೆ. ಕೇರಳದಲ್ಲೂ ಕೂಡ ಒಂದೇ ಹಂತದ ಚುನಾವಣೆ ಆಗುವಂತದ್ದು. ಪಂಚರಾಜ್ಯಗಳ ಚುನಾವಣೆ ಜೊತೆಗೆ ರಾಜ್ಯದ ಬೈ ಎಲೆಕ್ಷನ್ ಕೂಡ ನಡೆಯುತ್ತೆ. ಈ ಕುರಿತಾಗೂ ಕೂಡ ಡೇಟ್ ಅನ್ನು ಅನೌನ್ಸ್ ಮಾಡಲಾಗಿದೆ. ದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆದಂತಹ ಪ್ರೆಸ್ ಮೀಟ್ ನಲ್ಲಿ ಇದೀಗ ದಿನಾಂಕವನ್ನ ಘೋಷಣೆ ಮಾಡಲಾಗಿದೆ. ಜ್ಞಾನೇಶ್ ಕುಮಾರ್ ಇದೀಗ ದಿನಾಂಕವನ್ನ ಘೋಷಣೆ ಮಾಡಿದ್ದಾರೆ. ಎಲ್ಲಾ ಕಡೆನಲ್ಲೂ ಕೂಡ ಚುನಾವಣೆ ಕಾವು ಇದೀಗ ಜಾಸ್ತಿ ಆಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಮಾತ್ರ 2 ಹಂತದ ಚುನಾವಣೆ ನಡೆಯುತ್ತೆ. ಒಟ್ಟು 294 ಕ್ಷೇತ್ರ ಇರುವಂತದ್ದು. 2 ಹಂತದಲ್ಲಿ ಚುನಾವಣೆಯನ್ನ ನಡೆಸ್ತಾರೆ. ಮೊದಲ ಹಂತ ಏಪ್ರಿಲ್ 23ನೇ ತಾರೀಕು ನಡೆಯುತ್ತೆ ಪಶ್ಚಿಮ ಬಂಗಾಳದಲ್ಲಿ. ಇನ್ನು ಎರಡನೇ ಹಂತ 29ನೇ ತಾರೀಕು ನಡೆಯುವಂತದ್ದು. More than 100 years of age centenarians in Assam, Kerala, even Puducherry, Tamil Nadu and West Bengal. The 85 plus years of age electors are also good in number. Our Divyang Bhai and Bhai Behan, the first time electors, the electors from 20 to 29 years of age and service electors. These are statistics which will be circulated to you. A total number of 2.18 lakh polling stations shall be set up. Majority of them will be in rural areas. Average per elector is between 750 to 850, less than 900 in any case. The model polling stations will be set up in all the states and UTs, and they'll be specially women-managed polling stations. Webcasting shall be 100% in all the polling stations, and there will be Divyang brothers and sisters managed polling stations as well. To give you a feel of the category of our electors, we have more than 100 years of age centenarians in Assam, Kerala, even Puducherry, Tamil Nadu and West Bengal.